ಗುಡ್ ಮಾರ್ನಿಂಗ್. ಇವತ್ತಿನ ಪಯಣ ಜಿ ಟಿ ಮಾಲ್ ಕಡೆ. ಬನ್ನಿ, ಮೊನ್ನೇನು ಸುದೀಪ್ ಅಣ್ಣ ಹೋಗಿದ್ರು ಅಂತ ಹೋಗಿದ್ವಿ. ಇವತ್ತು ನಮ್ಮ ಕೆಲಸದ ಮೇಲೆ ಹೋಗೋಣ. ಈ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇರಿಟೇಷನ್ ಆಗುತ್ತೆ ಗೈಸ್. ಆದರೂ ಏನು ಮಾಡೋಣ, ಹೋಗ್ಲೇಬೇಕಲ್ವಾ. ಬನ್ನಿ. ಬಂದ ನೋಡಿ ಗೈಸ್ ನಮ್ಮವ ಸಿಬ್. ಏನು ಹಾಲು ಬೇಕಾ ಮಗನೇ? ಇಲ್ಲಿ ಬಾ, ಇಲ್ಲಿ ಸರಿ, ಇಲ್ಲಿ ಬಾ. ಬಾಯ್. ಎಲ್ಲರಿಗೂ ನೀನು ತೋರಿಸ್ತೀನಿ. ಹಾಯ್ ಮಾಡು. ಸೇ ಹಾಯ್ ಟು ಅವರ್ ದೇವ್ರೂಸ್. ಹಾಯ್ ಹೇಳಲ್ಲ ಮಗನ. ನೋಡಿ ಗೈಸ್, ಎತ್ತನ್ ಬೆಳಗ್ಗೆನೆ ಆಟ ಆಡೋಕ್ಕೆ. ನೋಡಿ ಗೈಸ್, ಊಟ ತಂದು ನಮ್ಮ ಹುಡುಗಿ. ಬೆಳಗ್ಗೆ ಅನ್ನ ಸಾಂಬಾರು ತಿಂದರೆ ಶಕ್ತಿ ಅಂತೆ. ಬನ್ನಿ ತಿಂದ್ಬಿಟ್ಟು ಹೋಗೋಣ. ಗಾಯ್ಸ್, ನಿಜವಾಗಿ ಇರಿಟೇಷನ್ ಆಗ್ತಿದೆ. ನನ್ನ ಫೋನು ವರ್ಕೇ ಆಗ್ತಿಲ್ಲ ನೋಡಿ. ಇಷ್ಟು ಹಂಗಾದರೆ ನಾನು ಯಾವಾಗ ಹೋಗಿ ತಲುಪೋದು ಆಗ್ತಿಲ್ಲ. ಅದು ಈ ಟ್ರಾಫಿಕಲ್ಲಿ ಆಗ್ತಿಲ್ಲ ಗಾಯ್ಸ್. ಅಂದಿದ ತಕ್ಷಣ ಪ್ರಿಯಾ ಟೀ ಕಾಫಿ ಅಭ್ಯಾಸ ಮಾಡಿಸ್ತೀನಿ ಅಂತಿದ್ದಾಳೆ. ಏನು ಹೇಮಂತ್ ಸಾಕಾಗ್ಬಿಟ್ಟೈತೆ. ಆರಾಮಾಗಿ ಪ್ರಿಯಾ ಟೀ ಕುಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಪ್ರಿಯನ ಜೊತೆ. ಪ್ರಿಯಾ ಇನ್ನೂ ಏನೇನು ಕಲಿಸ್ತಾಳೋ ನನಗಂತೂ ಗೊತ್ತಿಲ್ಲ. ಕಲ್ಸೋಣ ತುಂಬ ಇದೆ ಕಲ್ಸೋದು. ನಮ್ಮ ಸ್ಟೋರ್ ಇಲ್ಲೇ ಇದೆ ನೋಡಿ, ನಮ್ಮ ಸ್ಟೋರ್. ಟ್ರೈ ಮಾಡೋಣ. ಎದುರುಗಡೆನೆ. ಚೆನ್ನಾಗಿಲ್ಲ, ಸಕ್ಕರೆನೇ ಹಾಕಿಲ್ಲ ಪ್ರಿಯಾವ. ನಾನು ಸ್ಟ್ರಾಂಗ್ ಹೇಳಿದ್ದಮ್ಮ. ಸ್ಟ್ರಾಂಗ್ ಇವಳಿಗೆ ಅಭ್ಯಾಸ ಇಲ್ದವ್ರೊಳಗೆ ಟೀ ಕಾಫಿ ಕೊಡಿಸಿದ್ರು. ನೆಕ್ಸ್ಟ್ ಶುಗರ್ ಬೇಕಾ? ಯಾವತ್ತೂ ಕುಡಿಸ್ಬಾರ್ದು ಅನ್ನಂಗೆ ಮಾಡ್ಬಿಡ್ತಾಳೆ. ಶುಗರ್ ಬೇಕಲ್ಲ ನಿಂಗೆ? ಶುಗರ್ ಬೇಕಲ್ಲ ನನಗೆ. ಶುಗರ್ ಸಕ್ಕರೆ ಕಾಯಿಲೆ ಇದೆಯಾ? ಶುಗರ್ ಬೇಕು ನನಗೆ. ಗಾಯ್, ಸಕ್ಕರೆ ಇಲ್ಲ ಅಂತ ಸಕ್ಕರೆ ಹಾಕೊಂಡ್ರು ಸಿಕ್ಕಾಪಟ್ಟೆ ಸಕ್ಕರೆ ಆಗೋಗಿದೆ. ತಂದು ಹಾಕ್ಬಿಟ್ಟಿದ್ದಾಳೆ ಹಂಗೆ. ನನಗೆ ನಿನಗೆ ಯಾರು ಅಷ್ಟೊಂದು ಹಾಕು ಅಂತಂದ್ರು? ನಾನು ತಂದು ಕೊಟ್ಟಿದ್ದೆ. ನೀನು ಅಷ್ಟು ಸಿಕ್ಕೊಂಡ್ರೆ ಅದು ನಿಲ್ಸ. ಪ್ರಿಯಾ, ನೀನು ಲೋಹಿತ್ನ ಮಿಸ್ ಮಾಡ್ತಿದ್ಯಾ? ತುಂಬ ಸಿಕ್ಕಾಪಟ್ಟೆ. ನನ್ನಿಂದಾನೆ ಅನ್ಕೊತೀನಿ ಗಾಯ್ಸ್. ಒಂದೊಂದ್ಸತಿ ಲಿಟ್ರಲಿ ನಾನು ತುಂಬ ಫೀಲ್ ಮಾಡ್ತೀನಿ. ಇವರಿಬ್ಬರನ್ನೂ ಲೈಕ್ ಒಬ್ಬಳನ್ನ ಬೆಂಗಳೂರಲ್ಲಿ, ಅಲ್ಲೊಬ್ಬರನ್ನ ಮಂಗಳೂರಲ್ಲಿ ಇರಿಸ್ಬೇಕಿತ್ತಾ ಗಾಯ್ಸ್. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ನೇನು ಹೋಗ್ತೀನಲ್ಲ ಮತ್ತೆ ಅಲ್ಲಿಗೆ ಹೋಗ್ತೀನಿ. ಹಾಂ ಹೋಗ್ತಾಳೆ. ಇನ್ನು ಸ್ವಲ್ಪ ದಿನನೇ ಮತ್ತೆ ಹೋಗ್ತಾಳೆ. ಅಲ್ಲೇ ಸೆಟ್ಲ್ ಆಗ್ತಾಳೆ. ಒಂದು ಒಳ್ಳೆ ಫ್ಯೂಚರ್ ಇದೆ ಅವರಿಗೆ, ಅವ್ರ ಹಸ್ಬೆಂಡಿಗೆ. ಚೆನ್ನಾಗಿರ್ಲಪ್ಪ. ನಂದು ಅದೇ ಆಶೀರ್ವಾದ. ಎಲ್ಲ ನಿಮ್ಗಳ ಆಶೀರ್ವಾದ. ಅವ್ರವ್ರು ಕಷ್ಟಪಟ್ಟು ಬಂದಿರ್ತಾರೆ ಗಾಯ್ಸ್. ಮೇಲೆ ಯಾರು ಕೂಡ ಹೆಲ್ಪ್ ಅನ್ನೋದು ಮಾಡಲ್ಲ. ಸಟನ್ ಟೈಮಲ್ಲಿ ಒಬ್ಬರ ಜೊತೇಲಿ ಇರ್ತಾರೆ, ಹೌದು ಒಪ್ಕೊಂತೀನಿ. ಬಟ್ ಆ ಒಂದು ಕಾರಣಕ್ಕೋಸ್ಕರ ಪ್ರತಿ ಸರಿ ಅವ್ರನ್ನೇ ಮೆನ್ಷನ್ ಮಾಡೋದು ಕೂಡ ನಾನು ಒಪ್ಪಲ್ಲ. ಅದು ಸತ್ಯನೇ. ನಾಳೆ ದಿನ ಅವರು ಹೇಳ್ತಾರೆ, ನಾನೇ ಮಾಡಿದ್ದು, ನಿನ್ಗೇನು ಗೊತ್ತಿಲ್ಲ. ಎಷ್ಟೋ ಸತಿ ನನಗೆ ಬಂದಿದೆ ಆ ಮಾತು ಎಷ್ಟೋ ಜನದ್ರಿಂದ. ಸೊ ಆ ಕಾರಣಕ್ಕೆ ನಾನು ಎಲ್ಲೂ ನನ್ನ ಹೆಸರು ಬಳಸೋದಿಲ್ಲ, ಹೇಳ್ಕೊಳ್ಳೋದಿಲ್ಲ. ಅದು ಅವ್ರವ್ರ ಕ್ಯಾಟಗರಿಗೆ ಸೇರುತ್ತೆ ಅದು. ಗೈಸ್, ಇವಳು ಕಾಲಿರೋದು ಚೈಲ್ಡ್ ಕಾಲ್ ಥರ. ಇವಳು ನೋಡೋ ಸೈಜ್ಗಳು ಇಷ್ಟು. ನನ್ನ ಶೂ ಸೈಜ್ ಬಂದು ಗೈಸ್, ನನ್ನ ಶೂ ಸೈಜ್ ಬಂದು 38 ನೋಡಿ. ಅವಳದು ನಂದು ನೋಡಿ ಗೈಸ್. ಯಾವುದೋ ಮಗು ಕಾಲು ಇಟ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಹೋಗಿ ಮನೆಗೆ ಹೋಗಿ ಮನೆಗೆ ಕಳ್ಸೋಣ ಅವಳನ್ನ. ಗೈಸ್, ಅಂತೂ ಇಂತೂ ಪ್ರಿಯಾ ಟ್ರಯಲ್ ಮಾಡ್ತಿದ್ದು. ಸೇಮ್ ನಂತರನೇ ಕಲರ್ ತೊಗೊಂಡ್ಬಿಟ್ಟಿದ್ದಾಳೆ. ಕಾಪಿ ಮಾಡ್ತಿದ್ದಾಳೆ. ನಾವು ಇವತ್ತು ಹೇಗಿದ್ದೀವಿ? ಅಲ್ಲಿ ಕಾಣಿಸಿಲ್ಲ ಅಂದರೆ ಇಲ್ಲಿ ನೋಡಿ ಗೈಸ್. ಓ, ಇಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತ ರಾಜ್ಕುಮಾರ್ ದಾಡೆ ಐತಲ್ಲ ಗೈಸ್. ಪ್ರಿಯಂಕ್ ಸಿಕ್ಕಾಪಟ್ಟೆ ಡೌಟ್ಸ್ ಇದಾವೆ ಗೈಸ್. ನಾನು ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಸೊಲ್ಯೂಷನ್ ಕೊಡಬೇಕು, ಹೇಳಬೇಕು. ಏನು ಡೌಟ್ಸ್ ಇಲ್ದಿರೋದಕ್ಕೆಲ್ಲ ಟೆನ್ಷನ್ ತಗೊಂತಾಳೆ. ಅದು ಬೇಕಾ ನಮಗೆ? ಬೇಡ ನಮಗೆ. ಇಲ್ದೇ ಇರೋದಕ್ಕೆಲ್ಲ ಟೆನ್ಷನ್ ಬೇಡ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ತಿಳ್ಕೊಬೇಕಲ್ಲ. ಇಲ್ಲ ಪ್ರಿಯಾ, ಅದೆಲ್ಲ ನೆಸೆಸಿಟಿನೇ ಇಲ್ಲ. ಹೇಮಂತ್ ಥರ ನಾವು ಕೂಲಾಗಿರ್ಬೇಕು ಗೈಸ್. ಹೇಮಂತ್ ಥರ ಕೂಲಾಗಿರ್ಬೇಕು. ಚಿಲ್, ಆಲ್ವೇಸ್ ಚಿಲ್. ಏನಂತ ಹೇಮಂತ್ ಬೆಳಗ್ಗೆ ಬೆಟ್ಟಿಂಗ್ ಕಟ್ತಾನೆ ನನ್ನ ಹತ್ರ. ಸೊ ಯಾವುದೋ ಒಂದು ವಿಷಯಕ್ಕೆ. ಸೊ ಹೇಮಂತ್ ಹತ್ರ ಸೋತ, ಅದಕ್ಕೆ ಇವಾಗ KFC ನಮಗೆ ಟ್ರೀಟ್ ಕೊಡಿಸ್ತಿದ್ದಾನೆ. ಏನು ಹೇಮಂತ್? ಕೊಡಿಸಿಲ್ಲ ಅಂದರೆ ಹಾಕೊಂಡು ಜಡಿಯೋದೆ. ಕೈಂಡ್ಲಿ ಇನ್ಫಾರ್ಮ್. ಏಕೆ ಬೇಡ, ನಾವು ಬರ್ಗರ್ ಕಿಂಗ್ ಹೋಗ್ತೀವಿ. ಏನಂತೀರ? ಇಲ್ಲ, ಡಾಮಿನೋಸ್ ಇದೆ, ಪಿಜ್ಜಾ ಹಟ್ ಇದೆ. ಎಷ್ಟೆಲ್ಲ ಬೇಕು ಗೈಸ್? ಏನು KFC ಒಂದೇನಾ ನಮಗೆ? 108 ಇದೆ ತಿನ್ಲಿಕ್ಕೆ, 108. ಹೇಮಂತ್ ಅನ್ಕೊಂಡ್ಬಿಟ್ಟಿದ್ದಾನೆ ನಾವು ಬೇಡ, ಕ್ಯಾನ್ಸಲ್ ಮಾಡ್ಬಿಟ್ಟು. ನೆವರ್ ಕ್ಯಾನ್ಸಲ್ ಎಲ್ಲ ಚಾನ್ಸೇ ಇಲ್ಲ. ಇವತ್ತು ಅನ್ನ ಕೊಡಿಸ್ಬೇಕಷ್ಟೇ. ಹಾಂ
ಅನ್ನ ಕೊಡಿಸ್ತಿರೋದಲ್ವಾ celebration meal ಅಂತ ಬರುತ್ತೆ. ಮೀಲ್ ಸರ್ ಮೀಲ್. There are 2 burger, 2 coke. ಎಲ್ಲ ತಿನ್ನೋರು ನೀವಮ್ಮ. ಅವ್ರು ಬೆಸ್ಟ್ ಅಂತ ಹೇಳೋದನ್ನೇ ನಾವು ಯಾವತ್ತೂ ಅವ್ರು ಅರ್ಥ ಅವ್ರು ಏನು ಹೇಳ್ತಾರೆ, ಯಾಕಂದ್ರೆ ಅವ್ರು ಮಲ್ಟಿಪಲ್ಸ್ ಟ್ರೈ ಮಾಡ್ತಾ ಇರ್ತಾರಲ್ಲ, ಸೊ ನಾವು ಅವ್ರ ಸಜೆಷನ್ ತಗೊಬೇಕಲ್ಲ. ಹೇಳಿ ನೀವು ಯಾವ್ದು ಹೇಳ್ತೀರೋ ಅದನ್ನೇ ನಾನು ತಿಂತೀನಿ ಇವತ್ತು. ಯಾವ್ದು ಇಷ್ಟ ಆಗೋದು ಅದು ತಗೊಳ್ಳಿ. ಚೆನ್ನಾಗೆಲ್ಲ ಚೆನ್ನಾಗಿದೆ. ಓಕೆ, ಇದನ್ನೇ ಆ್ಯಡ್ ಮಾಡೋಣ. ಬರ್ಗರ್ ಚೀಸ್ ಬೇಕಾ? ಚೀಸ್ ಸ್ವಲ್ಪನೂ ಇರಲ್ಲ. ಸ್ವಲ್ಪನೂ ಇರಲ್ವಾ? ಚೀಸ್ ಚೀಸ್ ಆ್ಯಡ್ ಲೇಯರ್. ಮಾಡಿ. ಆ್ಯಡ್ ಮಾಡಿ. ಮಾಡಿ ಇವ್ರು ಹೇಳ್ತಿದ್ದಾರೆ. ಕೋಕಾ ಹಾಂ ಇರಲಿ ಇಲ್ಲಿ ಚೇಂಜ್ ಬೇಕಾ? ಚೇಂಜ್ ಮಾಡೋಕ್ಕಲ್ಲ. ಮಾಡಿ ಬಂಟ ಇದೆ. ಯಾವ್ದು ಬೇಕು ನೋಡ್ರು, ಬೇರೆ ಮಿಲ್ಕ್ ಶೇಕ್ ಎಲ್ಲ ಇದೆ. ನಿನಗೇನು ಬೇಕು? ಓಕೆ, ನನಗೆ ಒಂದು ಅದೇ ಇಲ್ಲ, ಬೇರೆ ಬರ್ಗರ್ ಬೇಕಾ? ಅದನ್ನೇ ಮಾಡಿ ಪಾಪ. ಇವನು ಬೇರೆ ತಿಂದ್ರೆ ನಮಗೆ ಬೇಜಾರಾಗುತ್ತೆ. ಕೊಡಿಸ್ತಾ ಇರೋನು ಬೇರೆ ತಿನ್ನಬಾರ್ದು. ನೋಡೋಣ ಬೇರೆ ಏನು ತಿನ್ಬೇಕಂತ. ಆಮೇಲೆ ಹೇಮಂತ್ ಇಷ್ಟು ತಗೊಂಬರ್ಲಿ. ಹೊಟ್ಟೆ ತುಂಬ ಹೋಗುತ್ತಲ್ವಾ ಗಾಯ್ಸ್ ಇಷ್ಟರಲ್ಲೇ. ಪಾಪ ಅವ್ನ ಮಕ್ಕ ನೋಡಿ ಫುಲ್ ಫೀಲಲ್ಲಿ ಇದ್ದಾನೆ. ಅಣ್ಣ 1080 ರೂಪಾಯಿ ಪೇ ಮಾಡಿಬಿಟ್ಟು ಕೊಡಿಸ್ಲಿ ಬಿಡಿ ಗಾಯ್ಸ್, ಏನಾಗಲ್ಲ. ನಮಗೆ ಇಂತೂ ಬಂದಿದೆ ಇವಾಗ. ಇದು ನಂದು, ಅದು ನಂದು. ಇನ್ನು ಮಿಕ್ಕಿದೆಲ್ಲ ಅವ್ರಿಬ್ಬರದು, ನನಗೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡೋಣ. ನಾನು ಹೇಳ್ದೆ ಹೇಮಂತ್ಗೆ ಇದು ತಗೊಂಡು ಬಾ ಹೇಮಂತ್ ಅಂದ್ಬಿಟ್ಟು, ಅದಕ್ಕೆ ಹೇಮಂತ್ ಅಂದಿದ್ದಾನೆ. ಅಷ್ಟೆಲ್ಲ ಬಿಲ್ ಮಾಡಿದ್ಮೇಲೆ ಇದು ತೊಗೊಂಡಿಲ್ಲ ಅಂದರೆ ಹೆಂಗೆ? ಹೇಮಂತ್ ಕರೆಕ್ಟಾಗಿ ಗೊತ್ತಿಲ್ಲ ಹೇಮಂತ್. ಇದು ದೊಡ್ಡದಾಗೋಯ್ತು, ಇದು ಚಿಕ್ಕದು ಮಾಡಬೇಕಿದು. ಏನು ಹೇಳಿದ್ರಿ? ಅಂದರೆ ಅದು ರಿಮೂವ್ ಮಾಡಿ ಮಾಡಬೇಕದು. ಅದು ರಿಮೂವ್ ಮಾಡಿ ಹಿಂದೆಯಿಂದ. ಯಾವುದು? ನಾವು ಪೆರಿ ತಾನೇ ಹೇಳಿದ್ದೀವಿ, ನಾರ್ಮಲ್ ಕೊಟ್ಬಿಟ್ಟವನೇ. ಹಾಂ ಇಲ್ಲ ಬಿಡೋದಿದೆ, ಏನು ತಿಳಿಲ್ಲ. ನಾವು ಮಾಡ್ಕೋಬೇಕು ಗಾಯ್ಸ್. ಪೆರಿ ಏನು ಗೊತ್ತಾಗಲಿಲ್ಲ ನಂಗೆ ಗೊತ್ತು, ನಾನು ಮಾಡ್ತೀನಿ ಗಾಯ್ಸ್. ನಾನು ಪೆರಿ ರೆಡಿ ಮಾಡ್ತಿದ್ದೀನಿ ಹೇಮಂತ್ಗೆ, ಪ್ರಿಯಾಂಗೋಸ್ಕರ. ಕುಸುಮ ತಿನ್ನಲ್ಲ ಅಂತ ಇಲ್ಲ, ನಾನು ಕೊಡ್ತೀನಿ ಗಾಯ್ಸ್. ಎಲ್ಲರಿಗೂ ಪೆರಿ ಗೊತ್ತಲ್ಲ, ಹೆಂಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡು. ಒಂದೊಂದು ಬೈಟಲ್ಲೂ ಫೀಲ್ ಬರಬೇಕು. ಉಪ್ಪು ನೋಡಿ ಗಾಯ್ಸ್, ಒಂದೊಂದು ಬೈಟಲ್ಲೂ ಫೀಲ್ ಬರಬೇಕು. ಇಲ್ಲಿ ಗಾಯ್ಸ್ ನಾನು ತೋರಿಸ್ತೀನಿ ರೀ ಹೆಂಗೆ ಬರ್ತದೆ. ಸಿಕ್ಕಾಪಟ್ಟೆ ಆ ಮಿಕ್ಸ್ ಮಾಡೋದ್ರಲ್ಲಿ ಪ್ರೀತಿ ಕಾಳಜಿ ಇದ್ರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಎಲ್ಲ ತುಂಬಿ ಮಿಕ್ಸ್ ಮಾಡಿದ್ದೀನಿ ಗಾಯ್ಸ್. ಹೋಲ್ ಹಾರ್ಟೆಡಿಂದ ಅವ್ರಿಬ್ಬರಿಗೂ ಕೊಡ್ತಾ ಇದ್ದೀನಿ. ತಗೋ ಪ್ರಿಯಾ, ಟೇಸ್ಟ್ ಮಾಡು. ಪ್ರಿಯನ್ ತೋರಿಸಿ ಮಂತ್. ಫುಲ್ ಸ್ಪೈಸಿ ಆದರೆ ಅಳಬೇಡ. ಉತ್ತರ ಕರ್ನಾಟಕದ ಸ್ಪೈಸಿ ರೂಢಿ ಇರುತ್ತೆ. ಉತ್ತರ ಕನ್ನಡದವ್ರ ಖಾರನೇ ಬೇಕು. ಹಾಂ, ನೋ ವರ್ಡ್ಸ್, ಏನಿಲ್ಲ ಹೇಳಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಮುಕ್ತಾಯ. ಮುಕ್ತಲ್ಲ, ಇನ್ನೂ ಕಂಟಿನ್ಯೂ ಇದೆ. ಅಷ್ಟು ದಪ್ಪ ಆಯ್ತಾ ಮಂದ್ ಅಂತಲೇ? ಅಯ್ಯೋ ಮರ್ತೆ ನಾನು. ನಾಳೆ ಟ್ರೈ ಮಾಡಿ, ಎಲ್ಲ ಆಗುತ್ತೆ. ನಾಳೆ ಆಗಿಲ್ಲ ಅಂದರೆ ಇವಾಗ ಅವ್ನಿಗೆ ಐತೆ. ನಾಳೆ ಬೆಳಿಗ್ಗೆ ಈ ಥರ ಎಲ್ಲ ಮಾಡಿ ಕೊಡ್ತಾನೆ. ಓಕೆ, ಹಿಂಗೆ ಇಟ್ಕೊಳ್ಳೋಣ. ಅರ್ಜೆಂಟ್ ಒಳಗೆ. ಥ್ಯಾಂಕ್ಸ್ ಹೇಮಂತ್, ಥ್ಯಾಂಕ್ಸ್ ಅ ಲಾಟ್. ಅರ್ಜೆಂಟ್ ಥ್ಯಾಂಕ್ಸ್ ಫಾರ್ ದ ಟ್ರೀಟ್. ನೋಡಿ ಏನು ರೆಸ್ಪಾನ್ಸ್ ಇಲ್ಲ ಗಾಯ್ಸ್. ಒಂದು ಮೆಸೇಜ್ ಹಾಕ್ಬಿಟ್ರಿ. ರೆಸ್ಪೆಕ್ಟೇ ಇಲ್ಲ ನನಗೆ. ಅನ್ರೆಸ್ಪೆಕ್ಟ್ ಇವಳ ಕಡೆಯಿಂದನೂ ಅವನ ಕಡೆಯಿಂದ. ಬ್ಲಾಗ ಹಾಕ್ತಾಳೆ, ಬ್ಲಾಗ್ನಾಗ ನೋಡ್ಕೊಂಡ್ಬಿಟ್ರಿ. ನೋಡಿ ಹೆಂಗೆ ಮಾಡ್ತಾಳೆ. ಒಂದು ಬ್ಲಾಗ್ನಾಗ ಹಾಕ್ತಾಳೆ, ಬ್ಲಾಗ್ನಾಗ ನೋಡ್ಬಿಡತ್ರ ತಗೋರಿ. ಸರಿ ಗೈಸ್, ತಿನ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡುವ. ನಾನು ನಂದುಗೋಸ್ಕರ ಕಾಯ್ತಾ ಇದ್ರೆ ಅವಳು ನನ್ನನ್ನೇ ಬಿಟ್ಟು ಮನೆಗೆ ಹೋಗೋಳೆ. ಗಾಂಚಲಿ ಎಷ್ಟು ಇರಬೇಡ ಅವಳಿಗೆ. ಅದೆಲ್ಲ ಬಿಡಿ ಹೋಗಲಿ. ನೀವು ನನ್ನ ಸಪೋರ್ಟ್ ಮಾಡೋದು, ಲೈಕ್ ಮಾಡೋದು, ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗಾಯ್ಸ್.